ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ CK ಹಂಗ್ರಿ ಫುಡ್ಡಿ. ಈ ಮಳೆಗಾಲಕ್ಕೆ ಈವ್ನಿಂಗ್ ಕಾಫಿ ಜೊತೆಗೆ ಒಂದು ಗರ್ಗರಿಯಾದ ಬೋಂಡ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಆಲೂಗಡ್ಡೆ ಈರುಳ್ಳಿ ಯೂಸ್ ಮಾಡಿಕೊಂಡು ಒಂದು ಹೊಸ ಬೋಂಡ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಏನೇನು ಸಾಮಗ್ರಿ ಬೇಕು ಅಂತ ನೋಡೋಣ. ಒಂದು ಪಾತ್ರೆಗೆ ತುರಿದಿರೋ ಆಲೂಗಡ್ಡೆ, ಸಣ್ಣಕ್ಕೆ ಹಚ್ಚಿರೋ ಈರುಳ್ಳಿ, ಆಮೇಲೆ ಸಣ್ಣಕ್ಕೆ ಹಚ್ಚಿರೋ ಹಸಿಮೆಣಸಿನ್ಕಾಯಿ, ಕರಿಬೇವು, ಸ್ವಲ್ಪ ಉಪ್ಪು, ಆಮೇಲೆ 1 ಬಟ್ಲು ಕಡಲೆ ಹಿಟ್ಟು, 1-2 ಸ್ಪೂನ್ ಅಕ್ಕಿ ಹಿಟ್ಟು, ಒಂಚೂರು ಜೀರಿಗೆ. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನ ತುಂಬ ನೀರಾಗಿ ಕಲಿಸ್ಬೇಡಿ, ತುಂಬ ಗಟ್ಟಿನೂ ಇರಬಾರ್ದು, ಮೀಡಿಯಮಾಗಿರಬೇಕು ಹಿಟ್ಟು. ನೋಡಿ, ನೀರು ನೋಡಿ ಎಷ್ಟು ಬೇಕೋ ಅಷ್ಟು ಕಲಿಸ್ಕೊಳ್ಳಿ. ನೋಡಿ, ಈ ಅದಕ್ಕೆ ಕಲಿಸ್ಕೋಬೇಕು. ಈಗ ಇದನ್ನು ಎಣ್ಣೆಗೆ ಕರ್ಕೊಳ್ಳೋಣ. ನೋಡಿ, ಎಣ್ಣೆ ಕಾದಿದೆ. ಈಗ ಒಂದೊಂದೇ ಸಣ್ಣಗೆ ಬಜ್ಜಿ ಎಣ್ಣೆಗೆ ಬಿಡಿ. ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸಿ. ಜೋರಾಗಿ ಉರಿ ಇದ್ದರೆ ಸೀದೋಗ್ಬಿಡುತ್ತೆ. ನೋಡಿ, ಚಿಕ್ಕದಾಗೆ ಹಾಕ್ಕೊಳ್ಳಿ, ದಪ್ಪ ಹಾಕೋಬೇಡಿ, ಒಳಗಡೆ ಬೇಯೋಲ್ಲ. ನೋಡಿ, ಇದೇ ಥರ ಸಣ್ಣ ಉರಿಯಲ್ಲೇ ಬೇಯಿಸ್ಕೊಳ್ಳಿ. ನೋಡಿ, ಈಗ ಗೋಲ್ಡನ್ ಬ್ರೌನ್ ಬಂದಿದೆ, ಬಜ್ಜಿ ರೆಡಿ ಆಗಿದೆ. ಈಗ ಬಜ್ಜಿ ರೆಡಿ ಆಗಿದೆ. ನೋಡಿ, ಇದೇ ಥರ ಕರ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ. ಕಾಫಿ ಜೊತೆಗೆ ಮಾಡ್ಕೊಳ್ಳಿ ಒಂದ್ಸಲಿ. ಈಗ ಅದೇ ಎಣ್ಣೆಗೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಿ. ಕರಿಬೇವು ಗರ್ಗರಿ ಆಗಬೇಕು, ಅಲ್ಲಿ ತನಕ ಕರಿಬೇಕು. ನೋಡಿ, ಈಗ ಗರ್ಗರಿ ಆಗಿದೆ ಕರಿಬೇವು. ಇದನ್ನು ಪಕೋಡ ಮಾಡಿದ್ವಲ್ಲ ಅದ್ರ ಮೇಲೆ ಹಾಕ್ಕೊಳ್ಳಿ. ನೋಡಿ, ಬಿಸಿ ಬಿಸಿಯಾದ ಗರ್ಗರಿಯಾದ ಆಲೂಗಡ್ಡೆ ಈರುಳ್ಳಿ ಬೋಂಡ ಅಥವಾ ಪಕೋಡ ರೆಡಿಯಾಗಿದೆ. ನೀವು ಮಾಡ್ಕೊಳ್ಳಿ. ಸಾಯಂಕಾಲದ ಹೊತ್ತು ಕಾಫಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ದಿನ ಹೊಸ ವೀಡಿಯೋ ಬರುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.